ಗುರೂಜಿ, ಸಂಪತ್ತು ಅಂತ ಅಂದರೆ ನಾವು ಚಿನ್ನ, ಬೆಳ್ಳಿ, ದುಡ್ಡು, ಆಸ್ತಿ ಅಂತ ಎಲ್ಲ ಅಂದ್ಕೊಂಡಿರ್ತೀವಿ. ಅದೇ ನಿಜವಾದ ಸಂಪತ್ತು ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನೀನೇ ಹೇಳ್ಬಿಟ್ಟಿದ್ಯಮ್ಮ, ಸಿರಿ ಸಂಪತ್ತು ಅಂದರೆ ಹಣ, ಒಡವೆ, ಈ ಥರ ಎಲ್ಲವೂ ಕೂಡ ಹೌದು ಹೌದು. ಆದರೆ ಇದು ಶಾಶ್ವತವಾಗಿ ನಮ್ಮಲ್ಲೇ ಇರಬೇಕು ಅಂತ ಪ್ರತಿಯೊಬ್ಬರ ಪ್ರಯತ್ನ. ಹೌದು. ಹೌದಾ? ಪ್ರೀತಿ ಶಾಶ್ವತವಾಗಿರಬೇಕು, ಗಂಡ ಹೆಂಡತಿ ಪ್ರೀತಿ ಶಾಶ್ವತವಾಗಿರಬೇಕು. ಮತ್ತು ಮನೆಯಲ್ಲಿರ್ತಕ್ಕಂಥದ್ದು ಏನಿದೆ ಅದು ನಮ್ಮನ್ನು ಬಿಟ್ಟು ಹೋಗಬಾರ್ದು. ಇವಾಗ ದುಡ್ಡಿದೆ, ನಾಳೆ ಹೋಗ್ಬಿಟ್ರೆ, ಕಳ್ಳ ಹೊಡ್ಕೊಂಡು ಹೋಗ್ಬಿಟ್ರೆ, ಅಥವಾ ಕಳ್ಕೊಂಬಿಟ್ರೆ, ಅಥವಾ ನಷ್ಟ ಆಗಿಬಿಟ್ರೆ, ಸೊ ಯಾವುದೋ ಒಂದು ರೀತಿಯಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ರಲ್ಲಿ ಭಯ ನಮ್ಮನ್ನು ಕಾಡಿಸ್ತಾನೆ ಇರುತ್ತೆ. ಆ ಭಯದ ಹಿಂದೆ ದುಃಖ ಕೂಡ ಬರುತ್ತೆ. ಹೌದು. ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಏನಕ್ಕೆ ಹಿಂಗೆ ಯೋಚನೆ ಬರುತ್ತೆ ನನಗೆ ಅಂತಕ್ಕಂಥ ಒಂದು ವಿಚಾರ ಕೂಡ ಬರುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಮದುವೆಯಾದ ದಂಪತಿಗಳಿಗೆ ಅಂದರೆ ಗಂಡ ಹೆಂಡತಿಗೆ ಒಂದು ಪೂರ್ಣ ಜ್ಞಾನ ಇರಬೇಕು. ಪೂರ್ಣ ಜ್ಞಾನ, ಗಂಡ ಹೆಂಡತಿಗಿಬ್ಬರಿಗೂ ಒಂದು ಪೂರ್ಣ ಜ್ಞಾನ ಇರಬೇಕು ಅಂತ ನಾವು ಈಗ ಹೇಳಬೇಕಷ್ಟೆ, ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ಬೋದು. ಗಂಡ ಹೆಂಡತಿಯ ಪೂರ್ಣ ಜ್ಞಾನ ಯಾವುದಾಗಿರಬೇಕು? ಜ್ಞಾನ ಬೇಕಾ ಬೇಡ? ಬೇಕು. ಯಾವುದದು ಜ್ಞಾನ ಅಂದರೆ ಬುದ್ಧಿ ಹೇಳೋದಾ, ಬೈಯೋದಾ, ಏನು? ಪೂರ್ಣ ಜ್ಞಾನ ಗಂಡ ಹೆಂಡತಿಗೆ ಯಾವುದು ಬೇಕು ಅಂದರೆ, ಗಂಡು ಮತ್ತು ಹೆಣ್ಣಿಗೆ ಇರ್ತಕ್ಕಂಥದ್ದು ಮುಖ್ಯವಾಗಿ ನಾವು ಇಬ್ಬರು ಗಂಡು ಹೆಣ್ಣಿನ ಮನಸ್ಸಲ್ಲಿ ಬರಬೇಕಾದ ಭಾವನೆ, ಗಂಡ ಹೆಂಡತಿ ಇಬ್ಬರೂ ಪೂರ್ಣವಾಗಿರ್ತಕ್ಕಂಥ ಜ್ಞಾನ ಯಾವುದು ಅಂದರೆ, ನಾವಿಬ್ಬರು ವೀರ್ಯವಂತರಾಗಿರೋಣ. ಕಾರಣ ಏನಂದರೆ, ಇಬ್ಬರು ಆರೋಗ್ಯ ಚೆನ್ನಾಗಿರುವಂಥವ್ರಿಗೇ ವೀರ್ಯವಂತರಾಗಿದ್ದಾಗಲೇ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅರ್ಥ. ಇಲ್ಲ ಅಂದರೆ ಗಂಡನ ಮೇಲೆ ಹೆಂಡ್ತಿಗೆ ಅನುಮಾನ, ಹೆಂಡ್ತಿ ಮೇಲೆ ಗಂಡನ ಅನುಮಾನ ಅಂದರೆ ಏನೋ ಬೇರೆ ಥರ ಅಲ್ಲ. ಸೊ ಸರಿನಾ ತಪ್ಪ, ಸೊ ನಾನು ಮದುವೆ ಮಾಡ್ಕೊಂಡು ಕರೆಕ್ಟ್ ಇದೆಯಾ ಇಲ್ವಾ, ಈ ಥರ ಅನುಮಾನಗಳು ಶುರು ಆಗುತ್ತೆ. ಎಸ್, ಜೀವನ ಪರ್ಯಂತ ಹೀಗೆ ಇರಬೇಕಾದ್ರೆ ಇನ್ನು ನೆಕ್ಸ್ಟ್ ಮಗು ಆಗಬೇಕು, ಆ ಮಗುನೂ ಅದೇ ಜೆರಾಕ್ಸು ಅವ್ರದ್ದೇ. ಈಗ ಇವರು ಪೂರ್ಣ ಜ್ಞಾನವಂತರು ಆಗೇ ಇಲ್ಲ. ಈ ಪೂರ್ಣ ಜ್ಞಾನ ಅಂತಕ್ಕಂಥದ್ದು ಏನು ಏನಾದರೂ ಅಂದರೆ, ದೇವರ ಹತ್ರ ಹೋಗೋದಾ, ದೇವಸ್ಥಾನಕ್ಕೆ ಹೋಗೋದಾ, ವ್ರತ ಮಾಡೋದಾ, ತಪಸ್ ಮಾಡೋದಾ. ಹಿಂದೆ ಎಲ್ಲ ಪಾರ್ವತಿ ಶಿವನ್ನೇ ಮದುವೆ ಆಗ್ಬೇಕಂತ ಹೇಳಿ ತಪಸ್ ಮಾಡಿದ್ರು, ಲಕ್ಷ್ಮಿನೂ ಕೂಡ ತಪಸ್ ಮಾಡೋದು, ನಾರಾಯಣನೇ ನನ್ನ ಗಂಡ ಆಗ್ಬೇಕಂತ ಹೇಳಿ. ಆ ರೀತಿಯಾಗಿ ತಪಸ್ಸು ಈ ಕಲಿಯುಗದಲ್ಲಿ ಮಾಡೋಕ್ಕಾಗತ್ತಾ? ಆಗಲ್ಲ, ಆಗಿಲ್ಲ ಅಲ್ವಾ? ಈಗ ತಪಸ್ಸು ಮಾಡಿ ಎಲ್ಲವನ್ನು ಪಡೆದಿರತಕ್ಕಂಥ ಈ ನಮ್ಮ ದೇಶದಲ್ಲಿ ತಪಸ್ಸು ಅಂದರೆ ಗಂಡು ಹೆಣ್ಣಿನ ತಪಸ್ಸು ಯಾವುದು? ಬೇಕಾ ಬೇಡ? ಬೇಕು. ಈ ಕಲಿಯುಗದಲ್ಲಿ ಆಧುನಿಕ ಪ್ರಪಂಚದಲ್ಲಿ ಇರ್ತಕ್ಕಂಥ ತಪಸ್ಸು ಯಾವುದಪ್ಪ, ಪೂರ್ಣ ಜ್ಞಾನ ಯಾವುದಪ್ಪ ಗಂಡು ಹೆಣ್ಣಿಗೆ ಅಂದರೆ, ದಿನಕ್ಕೆ 2 ಸಮಯದ ಊಟ. 2 ಸಮಯದ ಊಟ ಅಷ್ಟೇ ಮಾಡಿದ್ರೆ ಪೂರ್ಣ ಜ್ಞಾನ ಗಂಡು ಹೆಣ್ಣಿಗೆ ಬಂದಿದೆ ಅಂತ ಅರ್ಥ. ದಿನಕ್ಕೆ 2 ಸಲ ಮಾತ್ರ ಮಾಡಿದ್ರೆ, ನಾವು ತಿಂತಿರೋದೆಷ್ಟು? 3. ಅಂದಮೇಲೆ ಏನೆಲ್ಲ ಬರುತ್ತೆ ಅಂತ ಇವತ್ತು ತಿಳ್ಕೋಬೇಕು. 3 ಸಮಯ ತಿಂದಂಥ ಗಂಡ ಹೆಂಡತಿಗೆ ಏನೆಲ್ಲ ವಕ್ರಿಸ್ಕೊಳ್ಳುತ್ತೆ. ನಂಬರ್ 1, ಹುಟ್ಟುವ ಮಗುಗೆ ಏನೇನು ವಕ್ರಿಸ್ಕೊಂಡಿರುತ್ತೆ. ನಂಬರ್ 2, ಬೇಕಾ ಇದು? ಯೋಚನೆ ಮಾಡಮ್ಮ.